ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚನ್ನು ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಇವತ್ತು ಯಾವ ರೀತಿ ಮೆಥಡ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಬ್ಯಾಕ್ ಮತ್ತು ಫ್ರಂಟು ಬೇರೆ ಬೇರೆ ಕಟಿಂಗ್ ಮಾಡೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟು ದಿನ ವಿಡಿಯೋದಲ್ಲಿ ಬ್ಯಾಕ್ ಮತ್ತು ಫ್ರಂಟು ಎರಡು ಒಂದೇ ಸಾರಿನ ಕಟಿಂಗ್ ಮಾಡ್ಕೊತಿದ್ದೆ. ಆ ಥರ ಈಸಿ ಆದರೆ ಆ ಥರ ಕಟಿಂಗ್ ಮಾಡ್ಕೊರಿ, ಇಲ್ಲ ಈ ಥರ ನಿಮ್ಗೆ ಈಸಿ ಆಗತ್ತಂದ್ರೆ ಈ ಥರ ಆದರೂ ಮಾಡ್ಕೊರಿ. ಅದಕ್ಕೆ ನಾನು ಎರಡು ಮೆಥಡ್ ತಿಳಿಸ್ಬೇಕಂತೇಳಿ ಇವತ್ತು ಸ್ವಲ್ಪ ಬೇರೆ ಥರ ಕಟಿಂಗ್ ತಿಳಿಸ್ಕೊಡಕತ್ತೀನಿ. ಮತ್ತು ನೆಕ್ಸ್ಟ್ ನಿನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, 10 ದಿವಸ ಆತ್ರಿ ನಿಮ್ಮ ವೀಡಿಯೋಸ್ ನೋಡಿ ನಾನು ಕೆಲವೊಂದು ಬ್ಲೌಸ್ನ ಸ್ಟಿಚ್ ಮಾಡೀನಿ, ವಾಟ್ಸಪ್ ಮಾಡ್ತೀನಿ ನೋಡಿರಿ ಸಿಸ್ಟರ್, ತುಂಬ ಖುಷಿಯಾಗೈತಿ, ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀರಿ ಅಂತಂದು ತುಂಬ ಥ್ಯಾಂಕ್ ಯು ರೀ ಕಾಲ್ ಮಾಡಿ ತಿಳಿಸಿದ್ದಕ್ಕೆ. ವಿಡಿಯೋನು ಮಾಡಿ ನೀವು ವಾಟ್ಸಪ್ಗೆ ಕಳಿಸಿದ್ದೀರಿ ಬ್ಲೌಸ್ನ ನೀವು ಸ್ಟಿಚ್ ಮಾಡಿದ್ನ. ಚೆನ್ನಾಗಿ ಹೊಲ್ದಿರಿ, ಬಟ್ 10 ದಿನದಲ್ಲಿ ಅಷ್ಟು ಬ್ಲೌಸ್ ಸ್ಟಿಚ್ ಮಾಡಿರಿ ಅಂತ ಅಂದರೆ ಸ್ಟಾರ್ಟಿಂಗಲ್ಲೇ ಪರವಾಗಿಲ್ಲ, ವೆಲ್ ಟ್ರೈ ಮಾಡಿರಿ. ಸ್ವಲ್ಪ ಕೆಲವೊಂದು ಕಡೆ ಪೈಪಿಂಗು ಮತ್ತು ಕಾಜಾಪಟ್ಟಿ ಕಡೆ ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗೈತಿ, ಪರವಾಗಿಲ್ಲ ರೀ. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟಿಚ್ ಮಾಡೋತ್ನಾಗೆ ಅಷ್ಟು ಕಾಮನ್ನಾಗಿ ಆಗೇ ಹಾಕಿರ್ತಾವ್ರಿ, ಬಿಡಬೇಡ್ರಿ. ಒಂದೊಂದು ಬ್ಲೌಸ್ ನೀವು ಹೊಲ್ಕೊಂತ ಹೋದಂಗೆಲ್ಲ ಸ್ವಲ್ಪ ನಿಮ್ಗೆ ಇಂಪ್ರೂವ್ಮೆಂಟ್ ಹಾಕಂತ ಹೋಗ್ತೀರಿ. ಮತ್ತು ನೆಕ್ಸ್ಟ್ ನೀವು ಏನು ಹೇಳಿದ್ರಿ ನಂಗೆ, ಲೈನಿಂಗ್ ಕ್ಲಾತಲ್ಲಿ ನಾನು ಕಟಿಂಗ್ ಮಾಡಿ ಹೊಲ್ದಿದ್ದೆ ಅಂತಂದ್ರಿ. ಲೈನಿಂಗ್ ಕ್ಲಾತಲ್ಲಿ ಸ್ವಲ್ಪ ಬಟ್ಟೆ ಕಟಿಂಗ್ ಮಾಡ್ಕೊಳಗ ಬಟ್ಟೆ ಏನಾಗ್ತೈತಿ, ಅಳಗಾಡಿ ಬಿಡ್ತೈತಿ. ಹಂಗಾಗಿ ಏನಾಕವು ಸ್ವಲ್ಪ ಫ್ರಂಟ್ ಮತ್ತು ಬ್ಯಾಕ್ ಅವೆಲ್ಲ ಉದ್ದ ಕಡಿಮೆ ಬರೋದು ಈ ಥರ ಹಾಕಿರ್ತಾವೆ. ಹಾಗಾಗಿ ಸ್ಟಾರ್ಟಿಂಗ್ ಹೊಲಿಯೋರಿದ್ರೆ ಏನು ಮಾಡಿರಿ ಅಂತಂದ್ರೆ, ಕಾಟನ್ ಪೀಸ್ ತೊಗೊರಿ, ಕಾಟನ್ ಬಟ್ಟೆ ತೊಗೊರಿ. ಕಾಟನ್ ಬಟ್ಟೆ ತೊಗೊಂಡು ಒಂದು 2-3 ಬ್ಲೌಸ್ನ ಸ್ಟಿಚ್ ಮಾಡಿರಿ. ಫಸ್ಟ್ ನಿಮ್ಗೆ ನೀಟಾಗಿ ಕೈ ಕೂಡ್ತೈತಿ. ಅದಾದಮೇಲೆ ಬೇಕಾದ್ರೆ ನೀವು ಬೇರೆ ಬಟ್ಟೆಯನ್ನು ತೊಗೊಂಡು ಸ್ಟಿಚ್ ಮಾಡೋಕ್ಕಂತಂದ್ರೆ ನಡಿತೈತಿ. ಇಲ್ಲ ಅಂತಂದ್ರೆ ಸ್ವಲ್ಪ ಪಾಲಿಸ್ಟರ್ ಬಟ್ಟೆನ ಹಾಕಿದ್ರು ಕಟಿಂಗ್ ಮಾಡ್ಕೊಂಡ್ರು ಪರವಾಗಿಲ್ಲ, ಬಟ್ ಎಲ್ಲ ಕಡೆ ಸ್ವಲ್ಪ ಪಿನ್ ಆದರೂ ಅಟ್ಯಾಚ್ ಮಾಡ್ಕೊರಿ. ಅಟ್ಯಾಚ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊರಿ, ಅಂದರೆ ಬಟ್ಟೆ ಅಳಗಾಡಬಾರ್ದು. ಫಸ್ಟ್ ಸ್ಟಾರ್ಟಿಂಗ್ ಕಟ್ ಮಾಡುವಾಗ ನಾವು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀವಿ ಅಂದರೂ ಬಟ್ಟೆ ಅಳಗಾಡ್ತೈತಿ. ಹಂಗಾಗಿ ಒಂದು 2-3 ಬ್ಲೌಸ್ ಅಷ್ಟೇ ಕಾಟನ್ ಪೀಸಲ್ಲಿ ಹೊಲಿರಿ. ಹೊಲ್ದಿಂದೆ ನಿಮ್ಗೆ ರೂಢಿ ಆಕೈತಿ. ಆಮೇಲೆ ಬೇಕಾದ್ರೆ ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಇರೋ ಬಟ್ಟೆ ತೊಗೊಂಡು ಹೊಲೆಂತ್ರಂತ್ರಿ. ನೆಕ್ಸ್ಟ್ ನೋಡ್ರಿ, ಇವಾಗ ಕಟಿಂಗ್ನ ಬರ್ರಿ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ರಿ, ಇದು ಲೈನಿಂಗ್ ಕ್ಲಾತ್ನ ನಾನು ತೊಗೊಂಡಿದ್ದೀನಿ. ಫಸ್ಟ್ ನೋಡ್ರಿ, ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನು ಎಷ್ಟು ತೊಗೋಬೇಕು, ನೋಡ್ರಿ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಅಳತೆ ಮಾಡ್ಕೊರಿ. ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನು ಮೈ ಅಳತೆ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನು ಟೋಟಲ್ ಆಗಿ ಮೈ ಅಳತೆ 11 ಇಂಚ್ ಐತಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 11 ಇಂಚನ್ನ ತೊಗೋರಿ. ತೊಗೊಂಡಿದ ನಂತರ ಇದು ಏನಾಯ್ತು, ಚೆಸ್ಟ್ ಮೆಜರ್ಮೆಂಟಿಂದು ಅಗಲ ಇಲ್ಲಿಗೆ 11 ಇಂಚ್ ಆಯ್ತು. ನೆಕ್ಸ್ಟ್ ಬ್ಲೌಸಿಂದು ನೆಕ್ಸ್ಟ್ ಬ್ಲೌಸಿಂದು ಉದ್ದಾನ ನೋಡ್ಕೋಬೇಕು ಎಷ್ಟೈತೆ ಅಂತೇಳಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ, ಟೋಟಲ್ ಆಗಿ 13 ಇಂಚ್ ಐತಿ. 14 ಇಂಚ್ ತೊಗೋರಿ, 1 ಇಂಚನ್ನ ಎಕ್ಸ್ಟ್ರಾ ತೊಗೋರಿ. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು ತೊಗೋರಿ. ನೆಕ್ ಬಿಡ್ತ ನಾನು 2.5 ತೊಗೊಂಡ್ರೆ ಜಾಸ್ತಿ ಆಕೈತಿ ಅಂತೇಳಿ 2 ಮೇಲೆ 2 ಪಾಯಿಂಟ್, 2 ಇಂಚ್ ಮೇಲೆ 2 ಪಾಯಿಂಟ್ ಅಷ್ಟೇ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟು ಭುಜ 3 ಇಂಚು. ನೋಡ್ರಿ, ಕನ್ಫ್ಯೂಸ್ ಆತಂದ್ರೆ ಇಲ್ಲಿ ಅಳತೆ ಮಾಡ್ಕೊರಿ. ಭುಜ ಎಷ್ಟೈತೆ ನೋಡ್ಕೊರಿ. ರೆಡಿ ಇರೋದು 2.5 ಐತಿ. ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚ್ ಹಿಡ್ಕೊಂಡು ಟೋಟಲ್ ಆಗಿ ಇಲ್ಲಿಂದ ಇಲ್ಲಿಗೆ 3 ಇಂಚನ್ನ ತೊಗೊಂಡಿದ್ದೀನಿ. ಇದು ನೆಕ್ ಬಿಡ್ತಂತ್ರ ಕಾಮನ್ನಾಗಿ 2 ಇಂಚ್ ಇಡ್ತೀವಿ. ಇದು ಚೆಸ್ಟ್ ಮೆಜರ್ಮೆಂಟು 11 ಇರೋದ್ರಿಂದ ಒಂದು 2 ಪಾಯಿಂಟ್ ನಾನು ಎಕ್ಸ್ಟ್ರಾ ಇಟ್ಟಿನಿ. 2.5 ತೊಗೋರಿ ಇಲ್ಲಂತ ಹೇಳಲ್ಲ, ಬಟ್ ಇದಕ್ಕೆ ನೋಡ್ರಿ ಇವರು ಡೋರಿ ಹಾಕಂಗಿಲ್ಲ, ಹಂಗಾಗಿ ನಾನು ಪೂರ್ತಿ ನೆಕ್ ಭಾಳ ಆಗಲ್ಲ ತೆಗಿಯಂಗಿಲ್ಲ. ನೆಕ್ಸ್ಟ್ ಇವಾಗ ಇದು ಫಸ್ಟ್ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಆರ್ಮೋಲ್ನ ಅಳತೆ ಮಾಡ್ಕೊಳ್ಳಿ ಎಷ್ಟೈತೆ ಅಂತೇಳಿ. ಶೋಲ್ಡರ್ ಜಾಯಿಂಟಿಂದ ಹಿಡಿದು ನೋಡ್ಕೋಬೇಕು. ನೋಡ್ರಿ, ಟೇಪ್ ಈ ರೀತಿ ಫೋಲ್ಡ್ ಮಾಡಿರಿ, ಕರೆಕ್ಟಾಗಿ ಬರ್ತೈತಿ. 5 ಇಂಚ್ ಐತಿ.
ಇಲ್ಲಿಂದ ಇಲ್ಲಿಗೆ 5 ಇಂಚನ್ನ ತಗೋರಿ. ಸ್ಟಾರ್ಟಿಂಗ್ ಹೊಲಿಯೋರಿದ್ರೆ ಒಂದು ಸ್ಕೇಲ್ ತೊಗೋರಿ, ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಬ್ಯಾಕ್ ಸೈಡು 1.5 ಇಂಚ್ ಬರ್ತೈತಿ, ಫ್ರಂಟ್ ಸೈಡು 1 ಇಂಚ್ ಬರುತ್ತೆ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಇದು ಬ್ಯಾಕ್ ಪಾರ್ಟಿಗೆ ಒಂದೇ ಮಾರ್ಕ್ನ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡು ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡ್ರಿ, ಬ್ಯಾಕ್ ಸೈಡು ನೆಕ್ ಉದ್ದ ಟೋಟಲ್ ಆಗಿ 10 ಇಂಚ್ ಐತಿ. ಇಲ್ಲಿಂದ 10 ಇಂಚನ ತಗೋರಿ. ನೋಡ್ರಿ, ಇಲ್ಲಿ ಕೆಳಗಡೆ 2.5ಗೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ನೀಟಾಗಿ ರೌಂಡಾಗಿ ಶೇಪ್ ತೆಗೀರಿ. ಈ ರೀತಿ ನಿಮ್ಗೆ ಏನಾದರೂ ಡಿಸೈನ್ ಬೇಕಂತಂದ್ರೆ ನೀವು ಡಿಸೈನ್ ಹಾಕೋರಿ. ನೆಕ್ಸ್ಟ್ ಇವಾಗ ಒಂದು ಟಕ್ಸ್ ಪಾಯಿಂಟ್ ಇಡ್ರಿ. ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ 4 ಇಂಚ್ಗೆ ಇಡ್ರಿ. ಓಕೆನಾ. ನೆಕ್ಸ್ಟ್ ಈ ಸೈಡ್ 1/2 ಇಂಚು ಮತ್ತು ಈ ಸೈಡ್ 1/2 ಇಂಚು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಟಕ್ಸ್ ಪಾಯಿಂಟ್ನ ಇಡೀರಿ. ನೋಡ್ರಿ, ಬ್ಯಾಕ್ ಸೈಡ್ ಕಟ್ಟಿಂಗ್ ಇಷ್ಟ. ಇವಾಗ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಬ್ಯಾಕ್ ಪಾರ್ಟ್ನ ತಗೋರಿ. ತಗೊಂಡು ಈ ರೀತಿ ಕರೆಕ್ಟಾಗಿ ಈ ರೀತಿ ಇಟ್ಕೋರಿ. ಇಟ್ಟಿದ ನಂತರ ಮಾರ್ಕ್ ಮಾಡ್ಕೋರಿ ಒಂದು. ನೆಕ್ಸ್ಟ್ ನೆಕ್ ಬಿಡತ ಹತ್ರ ಒಂದು ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡಿದ ನಂತರ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಲಾಸ್ಟ್. ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡ್ರಿ, ಫ್ರಂಟ್ ನೆಕ್ ಉದ್ದ 6.5 ಇಂಚ್ ಐತಿ. ಇಲ್ಲಿಂದ ಇಲ್ಲಿಗೆ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡಿ ರೌಂಡಾಗಿ ಶೇಪ್ ತೆಗೀರಿ. ಶೇಪ್ ತೆಗೆದ ನಂತರ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಆರ್ಮೋಲು ಸೇಮ್ ಇರ್ತಾವೆ. 5 ಇಂಚ ಇರುತ್ತೆ. ಹಿಂದ ಮುಂದೆ 2 ಕಡೆನೂ ಸೇಮ್ ಇರುತ್ತೆ. ಇದು ಫ್ರಂಟ್ ಪಾರ್ಟ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಅಲ್ಲೊಂದು ಶೇಪ್ ತಕ್ಕೋರಿ. ಇದಾದ ನಂತರ ನೆಕ್ಸ್ಟ್ ತುಂಬ ಜನ ಎಲ್ಲಿ ಕನ್ಫ್ಯೂಸ್ ಮಾಡ್ಕೊತೀರಿ ಅಂತ ಅಂದ್ರೆ, ಇಲ್ಲಿ ಕ್ರಾಸ್ ಬೆಲ್ಟ್ನ ನಾವು ಅಳತೆ ಮಾಡುವಾಗ ಜಾಸ್ತಿ ಜನ ಕನ್ಫ್ಯೂಸ್ ಮಾಡ್ಕೊತೀವಿ ಯಾವ ರೀತಿ ಅಳತೆ ಮಾಡ್ಕೋಬೇಕಂತೇಳಿ. ನೋಡ್ರಿ, ಇಲ್ಲಿ ನೆಕ್ಕಿಂದ ಹಿಡಿದು ನಾವು ಎಲ್ಲಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿರ್ತೀವಿ ಅಷ್ಟೇ ನಾವು ತೊಗೋಬೇಕು. ಕೆಲವೊಂದು ಜನ ಕಮೆಂಟ್ ಮಾಡಿದ್ರಿ ನಮ್ಗೆ ಕ್ರಾಸ್ ಬೆಲ್ಟ್ ಅಳತೆ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಅಂತೇಳಿ. ಇಲ್ಲಿಂದ ಇಲ್ಲಿಗೆ ಅಷ್ಟೇ ಅಳತೆ ಮಾಡ್ಕೋಬೇಕು. ನಾವು ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಆ ಪಾರ್ಟ್ ಅಷ್ಟೇ ಒಂದು ಸೈಡು ಅಳತೆ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 3.5 ಐತಿ. ಇಲ್ಲಿ ನೆಕ್ಕಿಂದ ಹಿಡಿದು 1 ಇಂಚು ಎಕ್ಸ್ಟ್ರಾ ತೊಗೊಂಬಿಡ್ರಿ. 3.5 ಐತಿ, 4.5ಗೆ ಮಾರ್ಕ್ ಮಾಡ್ಕೊರಿ. ಮತ್ತು ಈ ಸೈಡು ತೋಳು ಅಟ್ಯಾಚಿಂದ ಹಿಡಿದು ಕ್ರಾಸ್ ಬೆಲ್ಟ್ ಎಲ್ಲಿಗೆ ಅಟ್ಯಾಚ್ ಮಾಡಿರ್ತೀವಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೋಡ್ರಿ, ನಾನು ಪೂರ್ತಿಯಾಗಿ ಕ್ಲಿಯರಾಗಿ ತಿಳಿಸ್ಕೊಡಕತ್ತೀನಿ. ಇಲ್ಲಿ ನೋಡ್ರಿ, ತೋಳು ಇಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ಲ ನಾವು, ಇಲ್ಲಿಂದ ಹಿಡಿದು ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ಲ ಅಷ್ಟರ ಒಳಗಿಂದ ಪಾರ್ಟ್ ನಾವು ಅಳತೆ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 6.5 ಐತಿ. ನೋಡಿ, ಇಲ್ಲಿಂದ ಇಲ್ಲಿಗೆ 1 ಇಂಚ್ ಹೆಚ್ಚಿಗೆ ತಗೋರಿ. 7.5 ಇಂಚನ ತಗೋರಿ. 7.5 ಇಂಚ್ ತಗೊಂಡು ಒಂದು ಶೇಪ್ ತೆಗೀರಿ. ಈ ರೀತಿ ಶೇಪ್ ತೆಗೀರಿ.
ನೆಕ್ಸ್ಟ್ ಈ ಕ್ರಾಸ್ ಬೆಲ್ಟಿಂದು ಶೇಪ್ ನಮಗೆ ಕರೆಕ್ಟಾಗಿ ಬಂದೈತನಿಲ್ಲ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕಂತಂದ್ರೆ ಇಲ್ಲಿ ನೋಡ್ರಿ, ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಕ್ರಾಸ್ ಬೆಲ್ಟ್ ಅಟ್ಯಾಚ್ವರೆಗೂ ಫಸ್ಟ್ ಪಾರ್ಟ್ನ ಅಳತೆ ಮಾಡ್ಕೋಬೇಕು ಎಷ್ಟೈತಂತೇಳಿ. ನೋಡ್ರಿ, ಇಲ್ಲಿಗೆ 11 ಇಂಚ್ ಐತಿ, ಕರೆಕ್ಟಾಗಿ 11.5 ಇಂಚ್ ಬರ್ತೈತಿ. ನಾವು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಂಡ್ರೆ 12.5 ಇಂಚಿಗೆ ನಾವು ಶೇಪ್ನ ಹಾಕಿರಬೇಕು. ಆ ಥರ ಬರಬೇಕು ನಮಗೆ. ನೋಡ್ರಿ, ಇವಾಗ ಸ್ವಲ್ಪ ಶೇಪು ಕೆಳಗಡೆ ಬರೋ ಥರ ತಗೋರಿ, ಈ ರೀತಿ ತಗೋರಿ. ಇದು ಕರೆಕ್ಟಾಗಿ ಕ್ರಾಸ್ ಪಟ್ಟಿನ ಅಳತೆ ಮಾಡಬೇಕು ಈ ರೀತಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೋರಿ ಈ ರೀತಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟನ್ನ 2.5 ತಗೋರಿ. ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚು ತಗೋರಿ. 1 ಇಂಚ್ ತೊಗೊಂಡ್ರೆ ನಡಿತೈತಿ, ಭಾಳ ದೊಡ್ಡದಾಗ್ತೈತೆ ಅಂತೇಳಿ ನಾನು ಅರ್ಧ ಇಂಚನ್ನ ತೊಗೊತೀನಿ. ನೆಕ್ಸ್ಟ್ ಇವು ಎರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲೊಂದು ಟಕ್ಸ್ ಪಾಯಿಂಟ್ನ ತಗೋರಿ. ಈ ಟಕ್ಸ್ ಪಾಯಿಂಟ್ನು 2.5 ತಗೋರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ ಸ್ಟ್ರೇಟಾಗಿ ಒಂದು ಟಕ್ಸ್ ಪಾಯಿಂಟ್ ತಗೋರಿ, ಅದನ್ನು 4 ಇಂಚಿ ತಗೋರಿ, ಕರೆಕ್ಟಾಗಿ ಬರ್ತೈತಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2.5 ಒಂದು ಮಾರ್ಕ್ ಮಾಡಿಕೊಂಡು ಒಂದು ಟಕ್ಸ್ ಪಾಯಿಂಟ್ ತಗೋರಿ. ಇದು 5 ಇಂಚಿಗೆ ತಗೋರಿ, ಕರೆಕ್ಟಾಗಿ ಬರ್ತೈತಿ. ಇವು 3 ಟಕ್ಸ್ ಪಾಯಿಂಟ್ನ ಸ್ವಲ್ಪ ಸ್ವಲ್ಪ ಒಂದು 2 ಪಾಯಿಂಟ್ ಬರೋ ಅಷ್ಟೇ ನಾವು ಕಟಿಂಗ್ನ ಮಾಡ್ಕೋಬೇಕು. ಆ ರೀತಿ ಇದು ಸ್ಟಿಚ್ಚನ್ನ ಮಾಡ್ಕೋಬೇಕು. ಆ ರೀತಿ ಸ್ಟಿಚಿಂಗ್ ಮಾಡ್ಕೋರಿ. ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಇವಾಗ ಫ್ರಂಟ್ ಪಾರ್ಟ್ 2 ಮುಗೀತು. ನೆಕ್ಸ್ಟ್ ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಇವಾಗ ತೋಳೊಂದು ಕಟಿಂಗ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನೋಡ್ರಿ, ಇಷ್ಟು ಪೀಸ್ ಆದ ನಂತರ ಇಲ್ಲೇ ಕ್ರಾಸ್ ಪಟ್ಟಿ ಬರ್ತೈತಿ. ಬಟ್ ಕ್ರಾಸ್ ಪಟ್ಟಿ ಸ್ವಲ್ಪ ಕಡಿಮೆ ಐತಿ. ನೆಕ್ಸ್ಟ್ ನಾನು ಬೇರೆ ಪೀಸಲ್ಲಿ ತೊಗೊತೀನಿ. ಯಾವ ರೀತಿ ತೊಗೋಬೇಕಂತಂದ್ರೆ ಒಂದು ಸೈಡು 3.5 ಇಂಚ್ ಇರಬೇಕು ಮತ್ತು ಒಂದು ಸೈಡು 3 ಇಂಚ್ ಇರಬೇಕು. ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಐತಿ. ಕಟಿಂಗ್ ಮಾಡ್ಕೊಂಬಿಡೋಣ. ಇನ್ನು ಈ ಸೈಡು 3.5 ಇಂಚ್ ತೊಗೋರಿ, ಮತ್ತು ಈ ಸೈಡು ನೀವು 3.5 ಇಂಚು, ಈ ಸೈಡು 3 ಇಂಚ್ ಬರೋ ಥರ ಕ್ರಾಸ್ ಪಟ್ಟಿನ ತೊಗೋಬೇಕು. ನೋಡ್ರಿ, ಇದು ಕ್ರಾಸ್ ಪಟ್ಟಿ. ನೆಕ್ಸ್ಟ್ ಇವಾಗ ತೋಳೊಂದು ಕಟಿಂಗ್ ಮಾಡ್ಕೊಳ್ಳೋಣ. ಇದು ನೋಡ್ರಿ, ಬಟ್ಟೆ ಕಡಿಮೆ ಬರ್ತೈತಿ. ನಾನು ನೆಕ್ಸ್ಟ್ ಎಕ್ಸ್ಟ್ರಾ ಪೀಸ್ನ ಹಚ್ಕೋಬೇಕು. ಹಂಗಾಗಿ ನಾನು ಒಂದೇ ತೋಳನ್ನ ಕಟಿಂಗ್ ಮಾಡಿ ತೋರಿಸ್ತೀನಿ. ನೀವು ಅದೇ ರೀತಿನ 2 ತೋಳನ್ನ ಕಟಿಂಗ್ ಮಾಡ್ಕೊರಿ, ಸೇಮ್ ಬರ್ತೈತಿ. ನೋಡ್ರಿ, ಫಸ್ಟ್ ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಟಿವಿ, 11 ಇಂಚ್ ಇಟ್ಟಿವಿ. ಅದರೊಳಗೆ 2 ಇಂಚು ಮೈನಸ್ ಮಾಡಿ ತೊಗೋಬೇಕು. 11ರೊಳಗೆ 2 ಮೈನಸ್ ಮಾಡಿದ್ರೆ 9 ಇಂಚು. ನೋಡ್ರಿ, ತೋಳಿಂದ ಬಿಡ್ತು 9 ಇಂಚು ತೊಗೋಬೇಕು ಫಸ್ಟ್. ನೆಕ್ಸ್ಟ್ ಇದಾದ ನಂತರ ತೋಳಿನ ಉದ್ದಾನ ಅಳತೆ ಮಾಡ್ಕೊರಿ ಎಷ್ಟೈತೆ ಅಂತೇಳಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 5 ಇಂಚ್ ಐತಿ. 1 ಇಂಚನ್ನ ಎಕ್ಸ್ಟ್ರಾ ತೊಗೋರಿ. 6 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ತೋಳಿನ ಶೇಪು ರೌಂಡಾಗಿ ಬರಾಕುಂತೈತಿ, ಕಟಿಂಗ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಅಂತೇಳಿ ಕೆಲವೊಂದು ಜನ ಕಮೆಂಟ್ ಮಾಡಿ ತಿಳ್ಸಾಕೊಂತೀರಿ. ಈಸಿ ಮೆಥಡಲ್ಲಿ ತಿಳಿಸ್ತೀನಿ, ನೀಟಾಗಿ ಯಾವ ರೀತಿ ತೆಗಿಬೇಕು ಅಂತೇಳಿ ನೀಟಾಗಿ ನೋಡ್ಕೊರಿ. ಇದು ತೋಳಿಂದು ಉದ್ದ ಮತ್ತು ಇದು ತೋಳಿಂದು ಅಗಲ ಐತಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 2.5ಗೆ ಒಂದು ಮಾರ್ಕ್ನ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ನೆಕ್ಸ್ಟ್
ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ, ಶೇಪ್ ತೆಗಿಯೋದಕ್ಕೆ ಅನುಕೂಲ ಆಕೈತಿ. ನೆಕ್ಸ್ಟ್ ಇದಾದ ನಂತರ ನೋಡ್ರಿ, ಫಸ್ಟ್ ಇದನ್ನು ತೋಳನ್ನ ಅಳತೆ ಮಾಡ್ಕೋರಿ ಎಷ್ಟೈತೆ ಅಂತೇಳಿ. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಂಡ್ರೆ 7 ಇಂಚ್ ಐತಿ ತೋಳಿಂದು. ಇದನ್ನು ನಾವು ಅಳತೆನ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೋರಿ 7 ಇಂಚ್ ಐತಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡಿದ ನಂತರ ಇವಾಗ ಇಲ್ಲಿಂದ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ ತೆಗೀರಿ. 2.5 ಇಂಚ್ ಇರುತ್ತಲ್ಲ, ಅಲ್ಲಿಂದ ಶೇಪ್ ತೆಗಿಬಾರ್ದು. 2.5 ಇಂಚಿಂದ ಹಿಂಗೆ ಕೆಳಗಡೆ ಡೌನ್ ಮಾಡ್ಕೊತ ಬಂದು ಇಲ್ಲಿಗೆ ಹಿಂಗೆ ಸ್ಟ್ರೇಟಾಗಿ ಈ ರೀತಿ ಶೇಪ್ ತೆಗೀರಿ. ಶೇಪ್ ತೆಗೆದ ನಂತರ ಇಲ್ಲಿ ನೋಡ್ರಿ, ಇವೆರಡರ ಮಧ್ಯದಲ್ಲಿ ಅರ್ಧಕ್ಕೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ಗೆ ಒಂದು ಪಾಯಿಂಟ್ ಮಾಡ್ಕೊರಿ. ಪಾಯಿಂಟ್ ಮಾಡ್ಕೊಂಡ್ರೆ ಇನ್ನೊಂದು ಶೇಪ್ನ ತೆಗೀರಿ. ಈ ರೀತಿ ಶೇಪ್ ತಕ್ಕೋರಿ. ಶೇಪ್ ತೆಗೆದ ನಂತರ ಮುಂಭಾಗ, ತೋಳಿಂದು ಮುಂಭಾಗ ನೋಡ್ಕೊರಿ ಎಷ್ಟೈತೆ ಅಂತೇಳಿ. ಆ ರೀತಿ ಇಲ್ಲಿಂದ ಇಲ್ಲಿಗೆ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಅಂದರೆ 6 ಇಂಚ್ ಐತಿ ಅಂತಂದ್ರೆ 2 ಇಂಚ್ ಎಕ್ಸ್ಟ್ರಾ ತೊಗೋರಿ, ಯಾಕಂದ್ರೆ ಸ್ಟಿಚಿಂಗಿಗೆ ಹೋಗ್ತೈತಿ. ಇಲ್ಲೊಂದು ಮಾರ್ಕ್ ಮಾಡ್ಕೊರಿ. ಈ ರೀತಿ ಶೇಪ್ ತೆಗೀರಿ, ನೀಟಾಗಿ ಬರ್ತೈತಿ. ಇಲ್ಲಿ ಚೂಪು ಬರಾಕತ್ತೈತಿ ಅಂತೇಳಿ ಒಬ್ಬರು ಸಿಸ್ಟರ್ ಭಾಳ ಕಮೆಂಟ್ ಮಾಡಿದ್ರಿ, ಮತ್ತು ವಾಟ್ಸಪ್ಪಲ್ಲೇನೋ ಹಾಕಿದ್ರಿ. ನನಗೆ ನಿಮ್ಗೆ ತಿಳಿಸ್ಕೊಡೋಕ್ಕಾಗಿರಲಿಲ್ಲ, ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿಯೇ ತೊಳಿನ ಶೇಪ್ ತಕ್ಕೋರಿ, ಕರೆಕ್ಟಾಗಿ ಬರ್ತೈತಿ. ನೋಡ್ರಿ, ಇದು ತೋಳಿನ ಶೇಪು ನೀಟಾಗಿ ಬರುತ್ತೆ. ಬಟ್ ಅವ್ರು ನಂಗೆ ಫೋಟೋ ಹಾಕಿದ್ರು. ಇಲ್ಲಿ ಒಂಥರ ಅವ್ರದ್ದು ಹೆಂಗೆ ಬಂದಿತ್ತು ಅಂತಂದರೆ ಹಿಂಗೆ ಚೂಪ್ ಥರ ಬರಾಕತ್ತಿತ್ತು. ಬಟ್ ಅವ್ರು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಇಲ್ಲಿ ಶೇಪ್ನ ಸ್ವಲ್ಪ ಮಿಸ್ಟೇಕ್ ಮಾಡಕತ್ತಾರ ಅಂತ ಅನಿಸ್ತೈತಿ. ಹಂಗಾಗಿ ಅವ್ರದ್ದು ಆ ಥರ ಬಂದಿತ್ತು ಅಂತ ಅನಿಸ್ತೈತಿ. ಇವಾಗ ಮೇನ್ ಕ್ಲಾತ್ಗಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡ್ರಿ, ತೋಳನ್ನ ಕಟ್ಟಿಂಗ್ ಮಾಡ್ಕೊಂಡು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇದ್ರೆ ಎಕ್ಸ್ಟ್ರಾ ಬಿಟ್ಟನ್ನ ಕಟ್ಟಿಂಗ್ ಮಾಡ್ಕೊರಿ. ಇವು 2 ತೋಳು ಬರ್ತಾವಿಲ್ಲಿ. ನಾನು ಬ್ಲೌಸ್ನ ಪೂರ್ತಿ ಸ್ಟಿಚ್ ಮಾಡಿದ ಮೇಲೆ ಐರನ್ ಮಾಡ್ತೀನಿ. ಮೊದ್ಲಕ್ಕೆ ನಾನು ಐರನ್ ಮಾಡ್ಕೊಳಂಗಿಲ್ಲ. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಫ್ರಂಟ್ ಪಾರ್ಟ್ ನೋಡ್ರಿ. ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡೋ ಹೊತ್ನ್ಯಾಗ ಇದು ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ಕರೆಕ್ಟಾಗಿ ಈ ಥರ ಆಪೋಸಿಟ್ ಇಟ್ಕೊಂಡ್ರೆ ಆಪೋಸಿಟ್ ಇಟ್ಟೆ ಹಾಕೋರಿ ಎರಡನ್ನೂ. ಯಾಕಂದ್ರೆ 2 ಕೂಡಿ ಫ್ರಂಟು ಒಂದೇ ಸೈಡ್ ಬಂದರೂ ಬರ್ತಾವೆ, ಹೇಳೋಕ್ಕಾಗಿಲ್ಲ. ಒಂದು ಸರಿ ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ನೀಟಾಗಿ ಇಟ್ಕೊಂಡು ಮಾಡ್ಕೋರಿ. ನೆಕ್ಸ್ಟ್ ಇದು ಇನ್ನೊಂದು ಪಾರ್ಟ್. ಬ್ಲೌಸ್ ಏನೋ ಹಾಫ್ ತೊಳಿತಂತಂದ್ರೆ ಬಟ್ಟೆ ನಮ್ಗೆ ಎಕ್ಸ್ಟ್ರಾನ ಉಳಿತೈತಿ. ಏನಾದರೂ ನಾವು ಫುಲ್ ತೊಳೆ ಏನಾದರೂ ಕಟಿಂಗ್ ಮಾಡ್ಕೊಳಕತ್ತೀವಿ ಅಂತಂದ್ರೆ ಸ್ವಲ್ಪ ನಾವು ಬಟ್ಟೆನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟ್ಟಿಂಗ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ಕ್ರಾಸ್ ಬೆಲ್ಟ್ನ ತಗೋತೀನಿ.
ನೆಕ್ಸ್ಟ್ ಈ ಪೀಸ್ನ ಪೈಪಿಂಗಿಗೆ ಮತ್ತು ಕಸಿಗೆ ನಾನು ಯೂಸ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ಖಂಡಿತ ನಿಮಗೆ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.